ಸ್ನೇಹಿತರೆ, ಇವತ್ತೇನಪ್ಪ ಅಂದರೆ ಸ್ವಿಗ್ಗಿ ಆಮೇಲೆ ಜೊಮ್ಯಾಟೊ ಇವೆಲ್ಲ ಗಾಡಿಗಳು ಬಂದು ಟ್ರಾಫಿಕ್ ಪೊಲೀಸ್ನವರು ಸೀಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಕಾರಣ ಏನಂತಂದರೆ ಈ ಸ್ವಿಗ್ಗಿ ಹುಡುಗರಾಗಲಿ ಜೊಮ್ಯಾಟೊ ಹುಡುಗರಾಗಲಿ ನಮ್ಮಂಥವ್ರು ಇದ್ದಾರೆ, ಬೇರೆ ಎಲ್ಲರೂ ಟ್ರಾಫಿಕ್ ರೆಗ್ಯುಲೇಷನ್ ಜಾಸ್ತಿ ಇದು ಮಾಡ್ತವ್ರೆ, ಅದಕ್ಕಾಗಿ ಸೀಸ್ ಮಾಡಿದ್ದಾರೆ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತವ್ರೆ. ಅದೇನಪ್ಪ ಅಂದರೆ ಎಲ್ಲೋ ಗಾಡಿಯಲ್ಲಿ ಮಾಡಬೇಕು, ಎಲ್ಲ ಬೋರ್ಡಲ್ಲೇ ಮಾಡಬೇಕು, ಇಲ್ಲ ಇನ್ನೊಂದು ಅಂತ ಹೇಳ್ತಾರೆ. ಅದೆಲ್ಲ ಯಾವುದೂ ಇಲ್ಲ. ಏನಪ್ಪ ಅಂದರೆ ತುಂಬ ಟ್ರಾಫಿಕ್ ಇದು ಮಾಡ್ತಾಯಿದ್ದಾರೆ, ಸಿಗ್ನಲ್ ಜಂಪ್ ಮಾಡ್ತಾಯಿದ್ದಾರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂತ ಅಂದ್ಬಿಟ್ಟು ಪೊಲೀಸ್ನವರೆಲ್ಲ ಆರ್ಡ್ರ್ ಬಂದಿದೆ ಅಂತೆ ಮೇಲೆಯಿಂದ. ಅದಕ್ಕೆ ಅವರು ಎಲ್ಲ ಇದು ಮಾಡಿದ್ದಾರೆ ನಿನ್ನೆ ಮತ್ತು ಇವತ್ತು. ಅದಕ್ಕೆ ನೀವೆಲ್ಲ ಏನು ಮಾಡ್ತೀರ ಅಂದರೆ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವುದೇ ತರಹ ಲ್ಯಾಪ್ಸ್ ಆಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬೇಡಿ. ಮೇನ್ ಇನ್ನೊಂದು ಏನಂದರೆ ಗಾಡಿ ನಿಮ್ಮ ಹೆಸರಲ್ಲೇ ಇರಲಿ. ಆಮೇಲೆ ಪೆಂಡಿಂಗ್ ಚಲಾನ್ ಏನಾದರೂ ಇದ್ದರೆ ಅದೊಂದು ಕ್ಲಿಯರ್ ಮಾಡಿಬಿಡಿ, ಯಾವ ತೊಂದರೆನೂ ಇರಲ್ಲ, ಆರಾಮಾಗಿ ಮಾಡ್ಕೋಬೋದು. ಬಟ್ ಪೊಲೀಸ್ನವ್ರು ಹಿಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತವ್ರೆ. ಚೆಕ್ ಮಾಡಿದ್ಮೇಲೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಏನೂ ಮಾಡಲ್ಲ, ಇಲ್ಲ ಅಂದರೆ ಫೈನ್ ಹಾಕ್ತಾರೆ, ಇಲ್ಲ ಗಾಡಿ ಸೀಸ್ ಮಾಡ್ತಾರೆ ಅಷ್ಟೇ. ಅದಕ್ಕೆಲ್ಲ ಏನು ತೊಂದರೆ ಏನಿಲ್ಲ. ಎಲ್ಲ ಬೋರ್ಡಲ್ಲೇ ಮಾಡೋದೇನಿಲ್ಲ, ಸುಮ್ಮನೆ ಸ್ಪ್ರೆಡ್ ಮಾಡಿದ್ದಾರೆ ಒಂದು ರೂಮರು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಷ್ಟೇ, ಏನು ಆರಾಮಾಗಿ ಮಾಡ್ಕೋಬೋದು. ಹುಷಾರಾಗಿ ಮಾಡ್ಕೊಂಡಿರಿ. ಯಾವುದೇ ಕಾರಣಕ್ಕೂ ರೂಲ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನಮಗೆ ಅಷ್ಟು ಕನ್ನಡ ಬರೋಲ್ಲ, ಬಟ್ ಬರೋದರಲ್ಲೇ ನಾನು ಮಾತಾಡ್ತೀನಿ. ಒಂದು 50% ಬರುತ್ತೆ. ಒಂದೇನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೀವು ಕಾಮೆಂಟಲ್ಲೇ ತಿಳಿಸಿ, ನಾನು ಸರಿ ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಬ್ಯಾಡ್ ಕಮೆಂಟೆಲ್ಲ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ಒಂದು ಏನಾದರೂ ತಪ್ಪಿದ್ದರೆ ಹೇಳಿ, ನಾನು ಅದನ್ನೇ ಸರಿ ಮಾಡ್ಕೊತೀನಿ. ಧನ್ಯವಾದಗಳು.